ಸೊ ನೋಡ್ಕೋಬಹುದು ಅವರ ಇಂಜಿನ್ ಬರ್ತಾ ಇರೋದು. ಎಷ್ಟು ಕೊಡ್ತೀರಾ ಸರ್ ಇದು? ಸರ್ ಬರೀ 1,85,000 ಗಾಡಿ ಕೊಡ್ತೀವಿ, ಎಲ್ಲ ಬರುತ್ತೆ. 1,80,000. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 1,80,000 ವಿತ್ ಫ್ರೆಶ್ 5 ವರ್ಷ FC ಜೊತೆ ಮಾಡ್ಕೊಡ್ತೀನಿ ಸರ್. 1,80,000 ಮಾಡ್ಕೊಡ್ತೀನಿ ಸರ್. FC ಮಾಡಿಸ್ಕೊಡ್ಬೇಕು, FC ಜೊತೆ ಮಾಡ್ಕೊಡ್ತೀನಿ. ಒಂದು 1,80,000 ಮಾಡ್ಕೊಡ್ತೀನಿ. 1,80,000 1,95,000 ಫ್ರೆಶ್ FC ಜೊತೆ ಒಳ್ಳೆ ಪ್ರೈಸ್ ಅಲ್ಲಿ 2,25,000 ಗೆ ಗಾಡಿ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, 2011 ಟ್ರಾನ್ಸ್ಫಾರ್ಮರ್ ಇದೆ ಸರ್. 2011 ಮಾಡಲ್, ಸೆಕೆಂಡ್ ಓನ್ ಆಗಿರುತ್ತೆ ಡೀಸೆಲ್ ಅಲ್ಲಿ. ಇದೂನು ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಒಂದು 2,60,000 ಗಾಡಿ ಇದೆ. ಗಾಡಿ 2,60,000 ಪ್ರೈಸ್ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. 2,95,000 ಗೆ ಪೋಲೋ ಮಾಡ್ಕೊಡ್ತೀನಿ. 2011 ಮಾಡಲ್ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. 2,90,000 ವಿತ್ NOC ಜೊತೆ ಕೊಡ್ತೀನಿ ಸರ್. ಓಕೆ, 2,90,000 ಗೆ ವಿತ್ NOC ಜೊತೆ ಹೈಲೈನ್ ಟಾಪ್ ಅಂಡ್ 2014 ಮಾಡಲ್. ಓಕೆ, ಕರ್ನಾಟಕ ಬೇಕಂದ್ರೆ ABS ಅಲೋ ವೀಲ್ಸ್ ಪ್ರತಿಯೊಂದು ಬರ್ತಿದೆ. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ 390 ಕೋಟಿಂಗ್ ಮಾಡ್ತಾ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 4,955. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,95,000 ಮಾಡ್ತಾ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ವಿತ್ KA ನಂಬರ್ 2014-15 ರಿಜಿಸ್ಟರ್ಡ್ ಆಗಿದೆ ಸರ್. ಇದು ಬಂದ್ಬಿಟ್ಟು ನಿಮಗೆ 4,95,000 ವಿತ್ KA ಮಾಡ್ಕೊಡ್ತೀನಿ. ನಂಬರ್ ಬೇಡ ಅಂತ ಹೇಳಿದ್ರೆ 3,95,000 ಗಾಡಿ ಮಾಡ್ಕೊಡ್ತೀನಿ ಸರ್. 2021 ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 9,25,000 ಕೋಟಿಂಗ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಇದರಲ್ಲಿ ಪ್ರೈಸ್ 825 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಡೀಸೆಲ್ ಅಲ್ಲಿ 2018 ಸೆಕೆಂಡ್ ಓನರ್ ಆಗಿರ್ತದೆ ವೆಹಿಕಲ್ ಇದು. ನಮಸ್ಕಾರ, ನಮ್ ಸಿಮ್ ಕಾರ್ಸ್ ಅಲ್ಲಿ ಈಗ ನೀವು ಬಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀರಾ. ನಮ್ಮಲ್ಲಿ ಈಗ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಹೈ ಮಾಡಲ್ ಗಾಡಿ ಬೇಕಂದ್ರೂ ಅದೂ ಇದೆ, ನಿಮ್ಗೆ ಲೋ ಮಾಡಲ್ ಬೇಕಂದ್ರೂ ಇದೆ. ಲೋ ಮಾಡಲ್ ಗಾಡಿಗಳು ತುಂಬಾ ಇದೆ, ಹೈ ಮಾಡಲ್ ಗಾಡಿನೂ ಇದೆ. ಬಂದು ವಿಸಿಟ್ ಮಾಡಿ, ಒಂದ್ಸತಿ ವಿಸಿಟ್ ಮಾಡಿ ಗಾಡಿ ನೋಡಿ, ಆಮೇಲೆ ಆನ್ ಟೇಬಲ್ ಮೇಲೆ ಕುತ್ಕೊಂಡು ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತೀನಿ. ಓಕೆ ಸರ್, ಲೊಕೇಶನ್ ಬರ್ಸೋದು ನಮ್ದು? ಇದು BTM ಲೇಕ್ ರೋಡ್ 29th ಮೇನ್ ಅಲ್ಲಿ ಬರುತ್ತೆ. ಬ್ಲೂ ಡಾಟ್ ಇದೆ, ಆಪೋಸಿಟ್ ಬ್ಲೂ ಡಾಟ್ ಬರುತ್ತೆ ಸರ್. ಓಕೆ, ಸೊ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದೆ ಸರ್ ಶೋರೂಮ್? ಸರ್ ಇದು ಬಂದ್ಬಿಟ್ಟು 2018 ಇಂದ ಇಲ್ಲಿ ಇದೆ ಸರ್. ಓಕೆ, 18 ಇಂದ ಅಷ್ಟು ಸುಮಾರು ಗಾಡಿಗಳು ಕೊಟ್ಟಿದ್ದಾರೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇಂದ ವಿಡಿಯೋಗಳು ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ. ಸೊ ಪ್ರೈಸಿಂಗ್ ಆನ್ ಟೇಬಲ್ ನೆಗೋಷಿಯೇಟ್ ಆಗ್ತಿದೆ. ಇವರಲ್ಲಿ ಕರ್ನಾಟಕ ಗಾಡಿಗಳು ಬೇಜಾನ್ ಇದೆ. ಸೊ ಆಚೆ ಗಡಿ ಬೇಕಾದ್ರೆ ಆಪ್ಷನಲ್ ವೆಹಿಕಲ್ ಕೊಡ್ತಿರೋದು ಪ್ರೈಸಿಂಗ್ ಅಲ್ಲಿ. ಹೌದು ಸರ್, ಬನ್ನಿ. ಸೊ ಹಾಗೆ ಶುರು ಮಾಡೋಣ ಸರ್ ವಿಡಿಯೋ. ಸರ್ ಬನ್ನಿ. ನಿಮಗೆ ಮಹೇಂದ್ರ XUV 300 ಕೊಡ್ತಾ ಇರೋದು. ಹೇಳಿ ಸರ್ ಡೀಲ್ಸ್. ಸರ್ XUV 300 ಇದೆ. W8 ಟಾಪ್ ಎಂಡ್ ಆಗಿರ್ತದೆ. ನಿಮ್ಗೆ ವಿತ್ ಸನ್ರೂಫ್ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ಇದೂನು ಟಾಪ್ ಎಂಡ್ ಬರುತ್ತೆ. ನಿಮ್ಗೆ ಅಲಾಯ್ ವೀಲ್ಸ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಆಟೋ ಫೋಲ್ಡಿಂಗ್ ಮಿರರ್ಸ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ವಿತ್ 12 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ, 12 ಏರ್ ಬ್ಯಾಗ್ ಕೂಡ. 12 ಏರ್ ಬ್ಯಾಗ್, ಫುಲ್ ಸೇಫ್ಟಿ ವೆಹಿಕಲ್ ಇದು ನಿಮ್ಗೆ. ಎಲ್ಲ ನಿಮ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಓಕೆ, ಸೊ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಸೊ ನಂಬರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ವಿತ್ ಸನ್ರೂಫ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಇಂಟೀರಿಯರ್ಸ್ ನೋಡ್ಬೇಕಾದ್ರೆ ಇಂಟೀರಿಯರ್ಸ್ ಕೂಡ ಸಖತ್ತಾಗಿದೆ, ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡ್ಕೋಬಹುದು ಶೋರೂಮ್ ಫಿಟೆಡ್ ನಿಮಗೆ ಶೋರೂಮ್ ಸಿಸ್ಟಮ್ ಕೂಡ ಬರುತ್ತೆ. 4 ಡೋರ್ ಪವರ್ ಪವರ್ ಸ್ಟೇರಿಂಗ್. ಸೊ 12 ಏರ್ ಬ್ಯಾಗ್ ಕೂಡ ಇದೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಅಲ್ಲ, ಶೋರೂಮ್ ಫಿಟೆಡ್ ನಿಮಗೆ ಲೆದರ್ ಪೋರ್ಷನ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಸೊ ರೇರ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ರೇರ್ ಕೂಡ ಸಖತ್ತಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ನಿಮ್ಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಫರ್. ಸೊ W8 ಆಗಿರುತ್ತೆ. ಸೊ XUV 300 W8. ಸೊ ನಮ್ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ 2021 ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ 9,25,000 ಕೋಟಿಂಗ್ ಮಾಡ್ತಾ ಇದೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಇದರಲ್ಲಿ. ಓಕೆ, ಡೀಸೆಲ್ ವೇರಿಯಂಟ್ ಆಗಿರ್ತದೆ, ಆಟೋಮೆಟಿಕ್, ಅದು ಟಾಪ್ ಎಂಡ್. ಓಕೆ, Ertiga ನೋಡ್ತೀರಾ ಸರ್? ಸರ್ Ertiga ಇದೆ 2018 ಮಾಡಲ್, 7 ಸೀಟರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದೆ ಮಾರುತಿನಲ್ಲಿ. Ertiga ಅಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ, ಒಳ್ಳೆ ಗಾಡಿ ಸಿಗ್ಬೇಕು. 18 ಮಾಡಲ್. ಓಕೆ, ಅದು ಸೆಕೆಂಡ್ ಓನರ್ ಆಗಿರ್ತದೆ. ಒಳ್ಳೆ ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಇದರಲ್ಲೂ. ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ರೂಫ್ AC ಎಲ್ಲ ಇದೆ ಇದರಲ್ಲೂ. ಸೊ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಶೋರೂಮ್ ಫಿಟೆಡ್ ನಿಮ್ಗೆ ಸಿಸ್ಟಮ್ ಕೂಡ ಬರ್ತಾ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಲೆದರ್ ಪೋರ್ಷನ್ ಇದೆ, ರೂಫ್ AC ಕೂಡ ಇದೆ ನೋಡ್ಕೋಬಹುದು. ಸೊ ಕಿಲೋಮೀಟರ್ ಎಷ್ಟು ಇದೆ ಇದು? ಸರ್ 70,000 ಡ್ರಿವನ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಆಗಿರ್ತದೆ. ಹೊಸ ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಗ್ರೇ ಕಲರ್. ಓಕೆ, ಸೊ ಪ್ರೈಸ್ ವೈಸ್ ಏನ್ ಹೇಳ್ತಾರೆ ಇದು? ಪ್ರೈಸ್ 825 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಡೀಸೆಲ್ ಅಲ್ಲಿ 2018 ಸೆಕೆಂಡ್ ಓನರ್ ಆಗಿರ್ತದೆ ವೆಹಿಕಲ್ ಇದು. ಓಕೆ, ಸೊ ಲೋನ್ ನೋಡೋರಿಗೆ ಲೋನ್ ಆಪ್ಷನ್. ಹೌದು ಸರ್, ಸಿಬಿಲ್ ಎಲ್ಲ ಚೆನ್ನಾಗಿದೆ ನಿಮ್ಗೆ. ಥ್ರೂಔಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ಟೊಯೋಟಾ ಇನೋವಾ ನೋಡೋರಿಗೆ ಸರ್ 2011 ಮಾಡಲು ನ್ಯೂ ಶೇಪ್ ಮಾಡಿದ್ದಾರೆ. ಇದ್ರಲ್ಲಿ 11 ಮಾಡಲ್ ಅಲ್ಲಿ ನಿಮ್ಗೆ 8 ಸೀಟರ್ ವೆಹಿಕಲ್. 8 ಸೀಟರ್ ತುಂಬಾ ರೇರ್ಲಿ ಸಿಗುತ್ತೆ ನಿಮ್ಗೆ ಗಾಡಿ ಇದು. ಇದು ಔಟ್ ಸ್ಟೇಷನ್ ವೆಹಿಕಲ್ ಆಗಿರುತ್ತೆ. NOC ಎಲ್ಲ ರೆಡಿ ಇದೆ. 2011 ಥರ್ಡ್ ಓನರ್ ಆಗಿರ್ತದೆ ಗಾಡಿ ಇದು. ಓಕೆ, ಗಾಡಿ ಚೆನ್ನಾಗಿದೆ. G ವೇರಿಯಂಟ್ ಇದು. ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್ ಇದು. ಒಳ್ಳೆ ಪ್ರೈಸಿಂಗ್. ಹೌದು ಸರ್. ಓಕೆ, ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಪೋರ್ಷನ್ ಬರ್ತಾ ಇದೆ. ಸೊ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಕೂಡ ಆಗಿದೆ. ಸೊ ರೂಫ್ AC ಪ್ರತಿಯೊಂದು ಬರ್ತಿದೆ. ನಿಮ್ಗೆ ಡಿಫಾ ಗ್ಲಾಸ್ ಮತ್ತೆ ಪ್ರತಿಯೊಂದು ಇದೆ. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 4,95,000 ವಿತ್ KA ಮಾಡ್ಕೊಡ್ತೀನಿ. ನಂಬರ್ ಬೇಡ ಅಂತ ಹೇಳಿದ್ರೆ 3,95,000 ಗಾಡಿ ಮಾಡ್ಕೊಡ್ತೀನಿ. 3,95,000 ರೂಪಾಯಿಗೆ ವಿತ್ NOC. ಹೌದು ಸರ್, NOC ಎಲ್ಲ ರೆಡಿ ಇದೆ. ವಿತ್ NOC ಜೊತೆ ಕೊಡ್ತೀನಿ.
ಸೊ ಕರ್ನಾಟಕ ಬೇಕಾ 4,95,000 95 ಸಾವಿರಕ್ಕೆ ವಿತ್ ಕೆ ನಂಬರ್ 2011 ಮಾಡಲು ಅದು 8 ಸೀಟರ್ ವೆಹಿಕಲ್ ನಿಮ್ಗೆ ಎನ್ ಎಸ್ ಅಲ್ಲಿ ರೆಡಿ ಇದೆ. ನಿಮ್ಗೆ 2 ದಿವಸದಲ್ಲಿ ನಂಬರ್ ಜೊತೆ ಗಾಡಿ ಕೊಡ್ತೀನಿ ಬೇಕಾದ್ರೆ. ಓಕೆ, ಸೊ ಡೆಲ್ಲಿ ಗಾಡಿ ಪ್ರೈಸಿಂಗ್ ನಿಮ್ಗೆ ಬೆಂಗಳೂರಲ್ಲೇ ಕೊಡ್ತಿರೋದು. ಹೌದು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಒಂದ್ಸರಿ ವಿಸಿಟ್ ಮಾಡಿ. ಸೊ 8 ಸೀಟರ್ ವೆಹಿಕಲ್ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಿರೋದು ಅದು ಸಿಮ್ ಕಾರ್ಡ್ಸ್ ಅಲ್ಲಿ ಮಾತ್ರ ಅಂತ ಹೇಳ್ತಾ ಬಂದು ವಿಸಿಟ್ ಮಾಡಿ. ಸೊ ಎಂಪಿರೇಷನ್ ಅಲ್ಲ, ಕರ್ನಾಟಕ ಆಗಾಮೇಲೆ ನಿಮ್ಗೆ 4,95,000 ರೂಪಾಯಿಗೆ ವಿತ್ ಕರ್ನಾಟಕ ಹೌದು, 2 ಡೇಸ್ ಅಲ್ಲಿ ನಂಬರ್ ಜೊತೆ ಗಾಡಿ ಬೇಕಾದ್ರೆ ಕೊಡ್ತೀನಿ. ಮೈಕ್ರಾ ನೋಡ್ತಿದ್ರ ಸರ್ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಬೇಕಂದ್ರೆ ನಿಸಾನ್ ಮೈಕ್ರಾ ಇದೆ, XV ವೇರಿಯಂಟ್, ಬಟನ್ ಸ್ಟಾರ್ಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಅಲಾಯ್ ವೀಲ್ಸ್ ಕಂಪನಿಯಿಂದಾನೆ ಬರುತ್ತೆ, ಎಲ್ಲ ಡಿಫೋಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ, ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ, 2011 ಮಾಡಲ್ ಅದನ್ನು. ಓಕೆ, ಸೊ ಒಂದು ವೈಫರ್ ಬರಲ್ಲ, ವೈಫರ್ ಒಂದು ಹಾಕ್ಸ್ಕೊಡ್ತಾರೆ. ಪ್ರತಿಯೊಂದು ನಿಮ್ಗೆ ನೋಡ್ಕೋಬಹುದು. ಕಂಡೀಷನ್ ಸಕ್ಕದಾಗಿದೆ. ಎಲ್ಲೋ ನಿಮ್ಗೆ ಸ್ಕ್ರಾಚ್ ಡೆಂಟು ಏನಿಲ್ಲ, ಎಲ್ಲ ಕ್ಲೀನ್ ಆಗಿ ಇದಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಹೌದು. ಬಾಡಿ ಲೈನ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂದ್ರೆ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಪ್ರತಿಯೊಂದು ಇದೆ. ಸೊ ಕಂಡೀಷನ್ ವೈಸ್, ಇಂಟೀರಿಯರ್ ವೈಸ್ ಪ್ರತಿಯೊಂದು ತೋರಿಸ್ಕೊಡ್ತಾ ಇದ್ದೀನಿ. 4 ಡೋರ್ ಪೌಂಡ್ ಪವರ್ ಸ್ಟೇರಿಂಗು ಪ್ರತಿಯೊಂದು ಬರ್ತಿದೆ. ಸೊ ಆಫ್ಟರ್ ಮಾರ್ಕೆಟ್ ಅಲ್ಲ, ಶೋರೂಮ್ ಫಿಟೆಡ್ ಸಿಸ್ಟಮ್. ಕಿಲೋಮೀಟರ್ ಸ್ಟಡಿ ಸರ್ ಇದು ಸರ್ 85,000 ಓಡಿದೆ ಇದು. 85,000 ಮಾತ್ರ ಓಡಿರೋದು. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಇದಕ್ಕೆ? ಸರ್ ಇದು ಒಳ್ಳೆ ಪ್ರೈಸ್ ಅಲ್ಲಿ 2,25,000 ಗೆ ಗಾಡಿ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, 2011 ಮಾಡಲ್. ಓಕೆ, ಡೀಸೆಲ್ ವೇರಿಯಂಟ್. ಸೊ ಮೈಲೇಜ್ ಮೈಲೇಜ್ ಬರುತ್ತೆ ಗಾಡಿ ಇದು 20 ರಿಂದ 24, 25 ಗಂಟೆನೂ ಮೈಲೇಜ್ ಬಂದ್ಬಿಡುತ್ತೆ ಇದರಲ್ಲಿ. ಓಕೆ, ಸೊ ಪ್ರೈಸ್ ವೈಸ್ ಹೇಳಿದ್ರೆ ಆನ್ ಟೇಬಲ್ ನೆಗೋಷಿಯೇಟ್ ಮಾಡ್ಕೊಡ್ತಿರೋದು. ನಿಸಾನ್ ನಲ್ಲಿ ನಿಮಗೆ ಸೊ ಮೈಕ್ರಾ ಕೊಡ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ರೆ ನಮ್ಮ ಮುಂದೆ ರೆನಾಲ್ಡ್ ಡಸ್ಟರ್ ಕೂಡ ಇದೆ. ಸರ್ 2014-15 ರಿಜಿಸ್ಟರ್ಡ್ RXZ 110 PS ಇದೆ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್, ಗಾಡಿ ಚೆನ್ನಾಗಿದೆ. ಸೊ ಕಂಡೀಷನ್ ವೈಸ್ ಕೂಡ ನೋಡಿ. ಸೆಕೆಂಡ್ ಓನರ್ ಬರುತ್ತೆ ಇದು. ಓಕೆ, ಸೆಕೆಂಡ್ ಓನರ್ಶಿಪ್ ಆಗ್ತಾ ಇದೆ. ಸೊ ಕರ್ನಾಟಕ ರೇಷನ್ ಬೇಕಾಗಿರುತ್ತೆ. ಸೊ ನಂಬರ್ ವೈಸ್ ಬೇಕಾದ್ರೆ ನಂಬರ್ ವೈಸ್ ಪ್ರತಿಯೊಂದು ಇದೆ. ಸೊ 110 PS ಅಲ್ಲ ಇದು? ಹೌದು ಸರ್. ಓಕೆ, ಸೊ 4 ಡೋರ್ ಪವರ್ ಅಂಡ್ ಪವರ್ ಸ್ಟೇರಿಂಗ್ ಡಿವೆಲ್ ಇರಬೇಕು. ಸೊ ಪ್ರತಿಯೊಂದು ಬರ್ತಿದೆ. ಸೊ ಶೋರೂಮ್ ಫಿಟೆಡ್ ಸಿಸ್ಟಮು. ಸೊ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಬರ್ತದೆ ಸರ್. ಸೊ ಹಾಗೆ ನಿಮಗೆ 4 ಡೋರ್ ಪವರ್ ಅಂಡ್ ಪವರ್ ಸ್ಟೇರಿಂಗು ಪ್ರತಿಯೊಂದು ಇದೆ. ಸೊ ರೇರ್ ಕೂಡ ನೋಡ್ಕೋಬಹುದು, ಡಿಫಾ ಗ್ಲಾಸ್ ಮತ್ತೆ ರೇರ್ ಫೇರ್ ಪ್ರತಿಯೊಂದು ಬರ್ತಿದೆ. ಸೊ ನಂಬರ್ ಕೂಡ ನೋಡ್ಕೋಬಹುದು 9555. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,95,000 ಮಾಡ್ತಾ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ವಿತ್ ಕೆ ನಂಬರ್ 2014-15 ರಿಜಿಸ್ಟರ್ಡ್ ಆಗಿರ್ತದೆ ವೆಹಿಕಲ್. 4,95,000. ಹೌದು ಸರ್. ಸೊ ಅದರೊಳಗೆ ಸ್ಲೈಟ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಸ್ಲೈಟ್ಲಿ ಅಂದ್ರೆ ಒಂದು 10,000 15,000 ಹೌದು ಹೌದು ಅಷ್ಟೇ ಸರ್. ಜಾಸ್ತಿ 50,000 1 ಲಕ್ಷ ಡಿಫ್ರೆನ್ಸ್ ಬರಲ್ಲ. ಓಕೆ, 5,000 15,000 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ಹಾಗೆ Monza ಇದೆ ಒಂದು 2009 ಮಾಡಲ್. ಇದು ಫ್ರೆಶ್ FC ಜೊತೆ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಇದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಗಾಡಿ. ಓಕೆ, ಸೊ ಒಳ್ಳೆ ಪ್ರೈಸಿಂಗ್ ಅಂದ್ರೆ ಒಳ್ಳೆ ಪ್ರೈಸಿಂಗ್ ಸಿಗ್ತಿದೆ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ವಿಸಿಟ್ ಮಾಡಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕೊಟ್ಟಿರೋದು. ಸೊ ಮಾಂಜಾ ನೋಡ್ತಾ ಇದ್ರೆ ನಿಮ್ಗೆ ಸೊ ಪ್ರತಿಯೊಂದು ನೋಡ್ಕೋದು. ಮೈಂಟೈನ್ ವೈಸ್ ಎಲ್ಲ ಶಿಫ್ಟೇ ಬರುತ್ತೆ ನಿಮಗೆ. ಸೊ 4 ಡೋರ್ ಪವರ್ ಸ್ಟೇರಿಂಗು. ಸೊ ಶೋರೂಮ್ ಫಿಟೆಡ್ ಸಿಸ್ಟಮ್. ಸೊ ನೋಡ್ಕೋಬಹುದು ಅವರ ಇಂಜಿನ್ ಬರ್ತಾ ಇರೋದು. ಎಷ್ಟು ಕೊಡ್ತಾರೆ ಸರ್ ಇದು? ಸರ್ ಬರೀ 1,85,000 ಗಾಡಿ ಕೊಡ್ತೀನಿ ಸರ್. 1,85,000. 85,000 ಫ್ರೆಶ್ FC ಜೊತೆ ಕೊಡ್ತೀನಿ. ಓಕೆ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ ಮಾಡ್ಕೊಡ್ತಾ ಇರೋದು. ಓಕೆ, ಹಾಗೆ ವರ್ನಾ ಫ್ರೂಟ್ ಟ್ರಾನ್ಸ್ಫಾರ್ಮರ್ ಇದೆ ಸರ್. 2011 ಮಾಡಲ್, ಸೆಕೆಂಡ್ ಓನ್ ಆಗಿರುತ್ತೆ, ಡೀಸೆಲ್ ಅಲ್ಲಿ ಇದೂ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಒಂದು 2,60,000 ಗಾಡಿ ಮಾಡ್ಕೊಡ್ತೀನಿ. 2,60,000 ರೂಪಾಯಿ. ಹೌದು ಸರ್. ಓಕೆ, ಸೊ 4 ಡೋರ್ ಪವರ್ ಅಂಡ್ ಪವರ್ ಸ್ಟೇರಿಂಗ್ ಡೀಸೆಲ್ ವೆಹಿಕಲ್ ಅದು. ಹೌದು, ಡೀಸೆಲ್ ವೇರಿಯಂಟ್. ಸೊ ನೋಡ್ಕೋಬಹುದು. ಮೈಲೇಜ್ ಕೇಳ್ತೀನಿ ಅಂದ್ರೆ ಅಬೌಟ್ 22 ಬಂದೇ ಬರುತ್ತೆ ನಿಮ್ ಗಾಡಿ 20+ ಬಂದೇ ಬರುತ್ತೆ ಸರ್. ಸೊ ನೋಡ್ಕೋಬಹುದು. ಸೊ ಇಂಟೀರಿಯರ್ಸ್ ಕೂಡ ಯಾವ ರೀತಿ ಇದೆ ಅಂತ. ಸೊ ಡಿವೆಲ್ ಟೋನ್ ಅಲ್ಲ, ಟ್ರಿಬಲ್ ಟೋನ್ ಬರ್ತಾ ಇದೆ. ಸೊ ವುಡನ್ ಫಿನಿಶಿಂಗು, ಹಾಗೆ ಶೋರೂಮ್ ಫಿಟೆಡ್ ನಿಮಗೆ ಪ್ರತಿಯೊಂದು ಕಂಡೀಷನ್ ಬರ್ತಾ ಇರೋದು. ಸೊ ರೇರ್ ಕೂಡ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಸೊ ರೇರ್ ನಿಮ್ಗೆ ಡಿಫಾ ಗ್ಲಾಸ್ ಪ್ರತಿಯೊಂದು ಬರ್ತಿದೆ. ಸೊ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಲ್ಲ ಸರ್ ಇದು? ಹೌದು ಸರ್. ಸೊ ಪ್ರೈಸಿಂಗ್ ಅಂದ್ರೆ ಎಷ್ಟಾಗಲ್ಲ ಸರ್ ನೆಗೋಷಿಯೇಟ್? ಸ್ವಲ್ಪ ಸ್ಲೈಟ್ಲಿ ಮಾಡ್ಕೊಡ್ತೀನಿ ಸರ್. ಬರ್ಲಿ. ಮಾರುತಿ ಸುಜುಕಿ ಶಿಫ್ಟ್ VXI ನೋಡೋರಿಗೆ ಪ್ರೈಸಿಂಗ್ ಕೂಡ ಕೊಡ್ತಿದ್ದಾರೆ ಸಿಂಪಲ್. ಕಮ್ಮಿ ಬಜೆಟ್ ಅಲ್ಲಿ ಮಾರುತಿ ಶಿಫ್ಟ್ ಬೇಕಂತವ್ರಿಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 2007 ಮಾಡಲ್, ಥರ್ಡ್ ಓನರ್ ಆಗಿರುತ್ತೆ. ಫ್ರೆಶ್ FC ಬರುತ್ತೆ ಇದ್ರಲ್ಲೂ. ಓಕೆ, ವಿತ್ ಫ್ರೆಶ್ FC ಜೊತೆ 220 ಕೋಟಿಂಗ್ ಮಾಡ್ತಾ ಇದೀವಿ. ನಿಮ್ಗೆ ಒಂದು 1,95,000 ಗೆ ಶಿಫ್ಟ್ ಮಾಡ್ಕೊಡ್ತೀನಿ ಸರ್, ವಿತ್ ಫ್ರೆಶ್ FC ಜೊತೆ. ಫ್ರೆಶ್ FC ಜೊತೆ. ಹೌದು ಸರ್. ಸೊ ನೋಡ್ಕೋಬಹುದು ಪ್ರತಿಯೊಂದು ಹಿಂಗೆ. ಸೊ ಪ್ರತಿಯೊಂದು ಗಾಡಿ ಕಂಡೀಷನ್ ಇದೇ ರೀತಿ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಎದ್ರ ಪೋಸ್ಟ್ ಇದೆ. ಸೊ ಪ್ರತಿಯೊಂದು ಬರ್ತಿದೆ. ಸೊ ಪ್ರೈಸ್ ವೈಸ್ ಹೇಳ್ತಿರೋದು 1,95,000 ಫ್ರೆಶ್ FC ಜೊತೆ ಮಾಡ್ಕೊಡ್ತೀನಿ. 2007 ಥರ್ಡ್ ಓನರ್ ಆಗಿರ್ತದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಫುಲ್ಲಿ ಡಿಮ್ಯಾಂಡ್ ಇರ್ತದೆ ಶಿಫ್ಟ್ಗೆ. ಸೊ ಬೆಂಗಳೂರು ಗಾಡಿ ನೋಡ್ಕೋಬಹುದು. ಯಾವುದೇ ರೀತಿ ಆಚೆ ಗಾಡಿ ಎಲ್ಲ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಹಾಗೆ ಇನ್ನೊಂದು ಪೋಲೋ ನೋಡ್ತಿದ್ರೆ ಹೇಳಿ ಸರ್. ಹೇಳಿ ಸರ್. ಸರ್ 2014 ಮಾಡಲ್, ಹೈಲೈನ್ ಇದೆ. 2014 ಸೆಕೆಂಡ್ ಓನರ್. ಓಕೆ, ಸೊ ಪ್ರತಿಯೊಂದು ನೋಡ್ಕೋಬಹುದು. ಆಲ್ ವೀಲ್ಸ್ ಪ್ರತಿಯೊಂದು ಹೌಸ್ ಬರ್ತಿದೆ. ಸ್ಟೇಷನ್ ವೆಹಿಕಲ್ ಆಗಿರ್ತದೆ. ಇದು ಹೈಲೈನ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಇದರಲ್ಲಿ ನಿಮ್ಗೆ. ಓಕೆ, ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೊಳ್ಳಿ. ಆಫ್ಟರ್ ಮಾರ್ಕೆಟ್ ಎದ್ರ ಪೋಸ್ಟ್ ಬರ್ತೈತೆ. ಸೊ ಶೋರೂಮ್ ಫಿಟೆಡ್ ಸಿಸ್ಟಮ್, ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಬರ್ತಿದೆ. ಡಿವೆಲ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸೊ ನಿಮ್ಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಫಾರ್ ಪ್ರತಿಯೊಂದು ಇದೆ.
ಸೊ ಆಚೆ ಗಾಡಿ ಆಗಿರುತ್ತೆ. ಸೊ ಒಳ್ಳೆ ಪ್ರೈಸಿಂಗ್ ಸಿಗ್ತಿರೋದೆ. ಹೇಳಿ ಸರ್ ಪ್ರೈಸಿಂಗ್ ಏನು ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ 2,90,000 ವಿತ್ NOC ಜೊತೆ ಕೊಡ್ತೀನಿ ಸರ್. ಓಕೆ 2,90,000 90,000 ವಿತ್ NOC ಜೊತೆ ಹೈಲ್ಯಾಂಡ್ ಟಾಪ್ ಎಂಡ್ 2014 ಮಾಡಲ್. ಓಕೆ ಕರ್ನಾಟಕ ಬೇಕಂದ್ರೆ ಏನೇನು ಸರ್ ಪ್ರೈಸಿಂಗ್ ಸರ್ ಕೊಡ್ತಾರೆ? ಅದು ಎಕ್ಸ್ಟ್ರಾ ಅದೇನು ಟ್ಯಾಕ್ಸ್ ಅಮೌಂಟ್ ಬರುತ್ತೆ ಅದು ಮಾಡ್ಕೊಡ್ತೀನಿ. Okay. 30 ಅಮೌಂಟ್ ಬರುತ್ತೆ ಪ್ಲಸ್ 10,000 rupees ರಿಜಿಸ್ಟ್ರೇಷನ್ ಚಾರ್ಜಸ್ ಬರುತ್ತೆ. ಓಕೆ ಅದರೊಳ ಪ್ರೈಸಿಂಗ್ ನೆಗೋಷಿಯೇಟ್ ಆಗುತ್ತೆ ಹೌದು. ಅಂತ ಹೇಳ್ತಿರೋದು. ಕರ್ನಾಟಕ ಮಾಡಿಸ್ಕೊತೀನಿ ಅಂದ್ರೆ ಪ್ರೈಸಿಂಗ್ ನೆಗೋಷಿಯೇಟ್ ಆಗುತ್ತೆ. NOC ಬೇಕಾದ್ರೆ ಬಂದು ಕುತ್ಕೊಂಡು ಮಾತಾಡಿದ್ರೆ ಮಾಡ್ಕೊಡ್ತೀನಿ. SX4 ನೋಡೋರಿಗೆ 2007 ಮಾಡಲು SX4 ಮಾರುತಿನಲ್ಲಿ ಸೆಕೆಂಡ್ ಓನರ್ ಆಗಿರ್ತದೆ. ಇದು ನಿಮ್ಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಬರುತ್ತೆ. ಹೊಸ ಟೈರ್ ಅಪೋಲೋ ಟೈರ್ಸ್ ಇದೆ ಇದರಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಓಕೆ ಕಮ್ಮಿ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ತರ ಬೇಕು ಅವರಿಗೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಇದೂನು ಬರೀ 1,80,000 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಇದು. ಓಕೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಹೌದು ಪ್ರತಿಯೊಂದು ಸರ್, ಫ್ಯಾಮಿಲಿ ವೆಹಿಕಲ್ ತುಂಬಾ ಚೆನ್ನಾಗಿದೆ. 5 ವರ್ಷ ಫ್ರೆಶ್ FC ಬರುತ್ತೆ. ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ. ಸೊ ನಂಬರ್ ವೈಸ್ ಕೂಡ ನೋಡ್ಕೋಬಹುದು. K01 ಆಗಿರುತ್ತೆ. ಸೊ ಬಾಡಿ ಲೈನ್ ಪ್ರತಿಯೊಂದು ನೋಡ್ಕೋಬಹುದು. ಯಾವ ರೀತಿ ಸಕ್ಕದಾಗಿ DXT ಬರುತ್ತೆ, 4 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಓಕೆ. ಎಲ್ಲ ಬರುತ್ತೆ ಇದ್ರಲ್ಲೂ ನಿಮ್ಗೆ. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 1,80,000 ವಿತ್ ಫ್ರೆಶ್ 5 ವರ್ಷ FC ಜೊತೆ ಮಾಡ್ಕೊಡ್ತೀನಿ ಸರ್. ಓಕೆ 1,85,000. ಹೌದು ಸರ್. ಓಕೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಪ್ರತಿಯೊಂದು ಮಾಡ್ಕೊಡ್ತಿದ್ದಾರೆ. ಸೊ ಸಡನ್ ನೋಡೋರಿಗೆ VXi ಬರುತ್ತೆ. SX4 ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಗ್ರ್ಯಾಂಡ್ ಐಟನ್ ನೋಡ್ತಿದೆ ಸರ್. ಸರ್ ಡೀಸೆಲ್, ಗ್ರ್ಯಾಂಡ್ ಐಟನ್, ಆಸ್ಟಾ, ಬಟನ್ ಸ್ಟಾರ್, ಡ್ಯೂಯಲ್ ಏರ್ ಬ್ಯಾಗ್, ಅಲಾಯ್ಸ್ ಎಲ್ಲ ಬರುತ್ತೆ. ಇದ್ರೂ ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. 2014 ರಿಜಿಸ್ಟರ್ಡ್ ಆಗಿರ್ತದೆ ವೆಹಿಕಲ್ ಇದು. ಓಕೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ಸೊ ಇರಬೇಕು ABS ಅಲಾವಿಲ್ಸ್ ಪ್ರತಿಯೊಂದು ಬರ್ತಿದೆ. ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ 390 ಕೋಟಿಂಗ್ ಮಾಡ್ತಾ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಇದ್ರಲ್ಲಿ. 3,90,000 ಕೋಟಿಂಗು ಸ್ಟ್ರೈಟ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಲೋನ್ ಕೂಡ ಆಗ್ತಿದೆ. ನೋಡ್ಕೋಬಹುದು. ಯಾರು ನೋಡ್ತಿದ್ದಾರೆ ರೇರೆಸ್ಟ್ ಕಲರ್ ಇದು. ಸೊ ಬೆಂಗಳೂರಲ್ಲಿ ಸಿಗೋದು ರೇರೆಸ್ಟ್ ಕಲರ್ ವೆಹಿಕಲ್ ಆಗಿರುತ್ತೆ. ಸೊ ಗ್ರ್ಯಾಂಡ್ ಐಟನ್ ಆಪ್ಷನಲ್ ವೆಹಿಕಲ್ ಪ್ರೈಸಿಂಗ್ ಕೊಡ್ತಾರೆ ಅದು. ಹಾಗೆ ಪೋಲೋ ನೋಡೋರಿಗೆ ಸರ್. ಸರ್ ಪೋಲೋ 2011 ಮಾಡಲು, Okay. ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕ್ಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀವು ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ರೇರ್ ಸಿಗತ್ ಕಲರ್ ಇದು. ಓಕೆ ಸೊ ಆಫ್ಟರ್ ಮಾರ್ಕೆಟ್ ಅಲವಲ್ಸ್ ಪ್ರತಿಯೊಂದು ಬರ್ತಿದೆ. ಸೊ ಟೈರ್ಸ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಂಡೀಷನ್ ಕೂಡ ಇದೆ. ಸೊ ಇಂಟೀರಿಯರ್ಸ್ ತೋರಿಸ್ಬೇಕಾದ್ರೆ ಇಂಟೀರಿಯರ್ಸ್ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಬರ್ತಾ ಇದೆ. ಸೊ ಕಿಲೋಮೀಟರ್ ಹೊಡಿ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 70,000 ಡ್ರಿವನ್ ಆಗಿದೆ. ಓಕೆ ಸೊ ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋರ್ಷನ್ ಕೂಡ ಇದೆ. ಸೊ ಪ್ರತಿಯೊಂದು ನೋಡ್ಕೋಬಹುದು. ಗಾಡಿ ಕಲರ್ ಆಗಲಿ ಪ್ರತಿಯೊಂದು ಮೇಂಟೆನೆನ್ಸ್ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ 2011 ಸೆಕೆಂಡ್ ಓನ್ ಆಗಿರ್ತದೆ ಗಾಡಿ. ತುಂಬಾ ರೇರ್ ಸಿಗತ್ ಕಲರ್ ಇದು. ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸು, ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸ್ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. 2,95,000 ಗೆ ಪೋಲೋ ಮಾಡ್ಕೊಡ್ತೀನಿ. 2011 ಮಾಡಲ್ ಸರ್. ಓಕೆ ಸೊ 2,95,000. ಹೌದು ಸರ್. ಸೊ ಅದರಲ್ಲಿ ನೆಗೋಷಿಯೇಟ್ ಇಲ್ಲ ಸರ್? ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಡೈರೆಕ್ಟ್ಲಿ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಸರ್ ಇದು ನಿಮ್ಗೆ ರೇರ್ಲಿ ಸಿಗೋದು ಕಲರ್ಗಳು. ಇದು ಬಂದ್ಬಿಟ್ಟು 2010 ಮಾಡಲ್, ಸಿಂಗಲ್ ಓನರ್ ಆಗಿರ್ತದೆ. LT ಟಾಪ್ ಅಂಡ್ ವೇರಿಯಂಟ್. ಓಕೆ LT ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಹೌದು ಸರ್, ಸಿಂಗಲ್ ಓನರ್. ಇದು ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ. ಓಕೆ 1,90,000 ಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಮಾಡ್ಕೊಡ್ತೀನಿ ಸರ್. 1,90,000 ಫ್ರೆಶ್ FC ಹೌದು ಸರ್. ಸಮೇತ ಮಾಡ್ಕೊಡ್ತಾರೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋರ್ಷನ್ ಬರ್ತಾ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ. ಕಿಲೋಮೀಟರ್ ಹೊಡಿ ಸರ್ ಇದು? ಸರ್ 70,000 ಓಡಿದೆ. 70,000 ಓಡಿದೆ. ಸೊ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಪ್ರತಿಯೊಂದು ಇನ್ಸ್ಟಾಲೇಷನ್ ಕೂಡ ಆಗಿದೆ. ಸೊ ರೇರ್ ಕೂಡ ನೋಡ್ಕೋಬಹುದು. ಡಿಫಾಗ್ ಮತ್ತು ರೇರ್ ಪ್ರತಿಯೊಂದು ಬರ್ತಿರೋದು. ಸೊ ನಂಬರ್ ಕೂಡ ಸಕ್ಕದಾಗಿ ಮೇಂಟೈನ್ ಕೂಡ ಆಗಿದೆ. ಪ್ರತಿಯೊಂದು ಗಾಡಿ ಪ್ಯಾರೆಟ್ ಗ್ರೀನ್ ಸಿಗೋದೇ ರೇರ್ ವೆಹಿಕಲ್ ಅಂತ ಹೇಳ್ತಿರೋದು. ಸೊ ಅದು ಸಿಮ್ ಕಾರ್ಡ್ಸ್ ಅಲ್ಲಿ ಸಿಗ್ತಿದೆ. ಬಂದು ಗಾಡಿ ನೋಡಿ. ಸೊ ನೆಗೋಷಿಯೇಟ್ ಅಂದ್ರೆ ಎಷ್ಟಾಗ್ಬೋದು ಸರ್? ಸ್ಲೈಟ್ಲಿ ಮಾಡ್ಕೊಡ್ತೀನಿ ಸರ್. FC ಮಾಡಿಸ್ಕೊಡ್ಬೇಕು. FC ಜೊತೆ ಮಾಡ್ಕೊಡ್ತೀನಿ. 1,80,000 ಗೆ ಮಾಡ್ಕೊಡ್ತೀನಿ. 1,80,000 ರೂಪಾಯಿಗೆ ಫ್ರೆಶ್ FC Fresh FC ಪ್ರತಿಯೊಂದು ಜೊತೆ ಮಾಡ್ಕೊಡ್ತಾ ಇದ್ದೀರಾ? ಹೌದು.